ಇವತ್ತಿನ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ನನ್ನ ಜೊತೆಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಎಡಿಟರ್ ಔಟ್ಪುಟ್ ಮಧು ಎಂ ಮುತ್ತವಳ್ಳಿ. ಮಧು, ಸ್ವಾಗತ ನಿಮಗೆ. ನಮಸ್ತೆ ರಾಘವೇಂದ್ರ. ನಾನು ಮಧು ಜೊತೆ ಡಿಟೇಲ್ ಆಗಿ ಇವತ್ತಿನ ವಿಚಾರಗಳ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಾ ಹೋಗ್ತೀನಿ. ಆದ್ರೆ ಇವತ್ತು ಪ್ರಮುಖವಾಗಿ ದೊಡ್ಡ ಸದ್ದಾಗಿರ್ತಕ್ಕಂಥ ಘಟನೆ ಯಾವುದು, ಅದರ ಇಂಪ್ಲಿಕೇಶನ್ಸ್ ಏನಾಗಿರುತ್ತೆ ಅದನ್ನ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ದಿಲ್ಲಿಗೆ ಹೋಗಿದ್ದು ಬರದ ದುಡ್ಡನ್ನ ಕೇಳೋದಕ್ಕೆ ಬಂದಿದ್ದು ಲಕ್ಸುರಿ ಜೆಟ್ ನಲ್ಲಿ. ಐಷಾರಾಮಿ ವಿಮಾನದಲ್ಲಿ ಸಿಎಂ ಜಮೀರ್ ಕೃಷ್ಣ ಬೈರೇಗೌಡ ಪೋಸ್. ಕೆರಳಿದ ಕೇಸರಿ ಪಡೆ, ಜನರ ದುಡ್ಡಲ್ಲಿ ಬಿಟ್ಟಿ ಶೋಕಿ ಅಂತ ಆಕ್ರೋಶ. ಅದು ಇವತ್ತಿನ ಪ್ರಮುಖ ಸುದ್ದಿ. ಸೊ ಇವತ್ತಾದಂಥ ವಿಚಾರಗಳ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ, ಒಂದು ಪ್ರಮುಖವಾಗಿ ನಿನ್ನೆ ನಾವು ಎಲ್ಲ ಕಡೆ ನೋಡ್ತಾ ಇದ್ವಿ, ಪ್ರಧಾನಿಗಳನ್ನ ಹೋಗಿ ಕೂಡ ಮೊನ್ನೆ ಭೇಟಿಯನ್ನ ಮಾಡಿರ್ತಾರೆ. ಅಲ್ಲಿ ಕರ್ನಾಟಕದಲ್ಲಿ ಬರ ಇದೆ, ನಮಗೆ ಪರಿಹಾರವನ್ನ ಕೊಡಿ ಅಂತೇಳಿ ಅಲ್ಲಿ ಸಿಎಂ ಕೂಡ ಅವರನ್ನ ಮನವಿ ಮಾಡ್ಕೊಂಡಿರ್ತಾರೆ. ಗೃಹ ಸಚಿವರನ್ನ ಕೂಡ ಸಿಎಂ ಭೇಟಿಯನ್ನ ಮಾಡಿರ್ತಾರೆ. ಆದ್ರೆ ಸದ್ದಾಗಬೇಕಾಗಿದ್ದೇನು, ಅಲ್ಲಿ ಆ ಭೇಟಿಯಲ್ಲಿ ಏನಾಯ್ತು, ಎಷ್ಟು ದುಡ್ಡನ್ನ ಕರ್ನಾಟಕಕ್ಕೆ ಕೊಡುವಂತ ಸಾಧ್ಯತೆಗಳಿದಾವೆ, ಯಾವೆಲ್ಲ ಯೋಜನೆಗಳ ಬಾಕಿ ಕರ್ನಾಟಕಕ್ಕೆ ಕೊಡೋದು ಬಾಕಿ ಇದೆ, ಅವೆಲ್ಲ ವಿಚಾರಗಳ ಬಗ್ಗೆ ಗಂಭೀರವಾಗಿರ್ತಕ್ಕಂಥ ಚರ್ಚೆ ಆಗ್ಬೇಕಿತ್ತು. ಆದ್ರೆ ಆಗಿದ್ದೇನು, ಖಾಸಗಿಯಾಗಿರ್ತಕ್ಕಂಥ ಲಕ್ಸುರಿ ಪ್ರೈವೇಟ್ ಜೆಟ್ ನಲ್ಲಿ ಎಲ್ಲ ನಮ್ಮ ಶಾಸಕರು, ನಮ್ಮ ಸಚಿವರು ಸೇರಿದ ಹಾಗೆ ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿ ಬರ್ತಾರೆ. ಆ ವಿಡಿಯೋವನ್ನ ಪೋಸ್ಟ್ ಮಾಡಲಾಗುತ್ತೆ. ಅದು ವಿವಾದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಹಾಗಿದ್ರೆ ಈ ವಿವಾದದ ಬಗ್ಗೆ ಯಾರು ಏನೆಲ್ಲ ಹೇಳಿದ್ದಾರೆ ನೋಡೋಣ. ಎರಡು ಫೋಟೋ ಇದೆ ನಿಮ್ಮ ಮುಂದೆ. ಇವರಿಗೆ ಬರದಲ್ಲಿ ದೌಲತ್ತು, ಜಮೀರ್ ಅವರೇ ಟ್ವೀಟ್ ಮಾಡಿದ್ದಾರೆ. ಇಲ್ಲೊಂದಿದೆ, ಶಾಲೆಗೆ JCB ಯಲ್ಲೇ ಪಯಣ, ವಿ ಆರ್ ಸಫರಿಂಗ್ ಫ್ರಮ್ ಟ್ರಾವೆಲಿಂಗ್ ಇನ್ JCB. ಬರದ ಛಾಯೆ ಇರುವಂತ ಸಂದರ್ಭದಲ್ಲಿ ಎರಡು ಫೋಟೋ, JCB ಮತ್ತು ಜೆಟ್ಟಲ್ಲಿ ಹೋಗ್ತಾ ಇರುವಂತ ಫೋಟೋನ ನೋಡಿದೆ. ಇದು ಬೇಕಾಗಿತ್ತ ಇವರಿಗೆ? ನರೇಂದ್ರ ಮೋದಿ ಅವರು ಯಾತ್ರೆಯಲ್ಲಿ ತಿರುಗಾಡ್ತಾರಪ್ಪ. ಅದನ್ನ ಆ ಪ್ರಶ್ನೆ ಕೇಳಿ ಅವ್ರಿಗೆ, ಬಿಜೆಪಿ ಅವ್ರಿಗೆ. ಒಬ್ಬರೇ ತಿರುಗಾಡ್ತಾರಲ್ಲ, ಹೇಗೆ ತಿರುಗಾಡ್ತಾರೆ? ರೈತರುಗಳಿಗೆ ಇಲ್ಲಿವರೆಗೂ ಕೂಡ ಏನು ಪರಿಹಾರ ಕೊಟ್ಟಿಲ್ಲ. ವಿದ್ಯುತ್ ಸಮಸ್ಯೆ ಇದೆ, ಕುಡಿಯೋ ನೀರಿಗೆ ತತ್ವಾರ ಇದೆ, ಹಸುಗಳಿಗೆ ದನಕರುಗಳಿಗೆ ನೀರು ಮತ್ತು ಮೇವು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಇವರು ಪ್ರೈವೇಟ್ ಐಷಾರಾಮಿ ಜೆಟ್ಟಲ್ಲಿ ದೆಹಲಿಯಿಂದ ಬಂದು ಅದನ್ನು ಟ್ವಿಟ್ಟರ್ ಅಲ್ಲಿ ಹಾಕೊಂಡು ಅವರ ವೈಭೋಗವನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಒಂಥರ ಅಸಹ್ಯ ಹುಟ್ಟಿಸ್ತಕ್ಕಂಥದ್ದು. MLAಗಳನ್ನ ಹೊತ್ಕೊಂಡೋಗಿ ಐಷಾರಾಮಿ ಪ್ಲೇನ್ ಮುಂಬೈಗೆ ಮತ್ತೊಂದಕ್ಕೆ ಏನು ಮುಖ್ಯಮಂತ್ರಿಗಳೇನು ಉಪಯೋಗಿಸ್ಲಿಲ್ವಲ್ಲ. ಮುಖ್ಯಮಂತ್ರಿಗಳು ಟೈಮ್ ದೃಷ್ಟಿಯಿಂದ ಯಾವುದೋ ಫ್ಲೈಟ್ಗಳಲ್ಲಿ ಹೋಗೋದು ಬರೋದು ಮಾಡಿರ್ಬೋದಪ್ಪ. ಖಂಡಿತವಾಗಿಯೂ ಮುಖ್ಯಮಂತ್ರಿಗಳು ಟೈಮಿನ ಕನ್ಸ್ಟೆಂಟ್ ಇರಬಹುದು, ಹೀಗಾಗಿ ಯಾವುದೋ ಒಂದು ಫ್ಲೈಟ್ ನಲ್ಲಿ ಹೋಗಿ ಬರ್ತಿದ್ದಾರೆ, ಅದರಲ್ಲಿ ಯಾವುದೇ ತಪ್ಪಿಲ್ಲ. ಅಥವಾ ಅದ್ರ ಬಗ್ಗೆ ಯಾರು ಪ್ರಶ್ನೆಯನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಜನಸಾಮಾನ್ಯರು ಮತ್ತು ಒಂದು ರಾಜ್ಯದ ಮುಖ್ಯಮಂತ್ರಿಗಳ ಮಧ್ಯೆ ಇರತಕ್ಕಂಥ ಒಂದು ವಿಭಿನ್ನತೆ ಮತ್ತು ಡಿಫರೆನ್ಸ್ ಅದೇ ಆಗಿರುತ್ತೆ. ಆದರೆ ಮಧು, ಇಲ್ಲೇ ಬರುವಂತ ಪ್ರಶ್ನೆ, ವಿಡಿಯೋ ಬೇಕಿತ್ತ? ಎಕ್ಸಾಕ್ಟ್ಲಿ. ಈಗ ನೋಡಿ, ಅಂದ್ರೆ ನಿನ್ನೆ ಕುಮಾರಸ್ವಾಮಿ ಅವ್ರು ಮಾತನಾಡ್ತಾ ನಾವು ಒಂದು ಬೈಟ್ ಪ್ಲೇ ಮಾಡಿದ್ವಿ. 18,000 ಕೋಟಿ ಕೇಳಿದಾರೆ, ಎಲ್ಲಾದ್ರೂ ಉಂಟ ಇತಿಹಾಸದಲ್ಲಿ ಇಷ್ಟೊಂದು ಇದು ಕೊಡೋಕೆ ಅಂತ. ಓಕೆ, ಪ್ರಪೋರ್ಷನೇಟ್. ಆವಾಗ ಏನು 10 ವರ್ಷದ ಹಿಂದಿನ ಏನು ಅಂದಾಜು ವೆಚ್ಚಕ್ಕೂ ಈಗ ವ್ಯತ್ಯಾಸ ಇರುತ್ತೆ. ದೊಡ್ಡ ಅಮೌಂಟ್ ಕೇಳಲಿಕ್ಕೆ ಅವಕಾಶ ಆಸ್ಪದ ಇರ್ಬೋದು. ಆದರೆ ಇವರು ಹೋಗಿ ಬಂದಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಕ್ಯಾಬಿನೆಟಲ್ಲಿ ಏನೋ ವಿಚಾರಗಳನ್ನು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ, ಅದಾದಮೇಲೆ ಸುದ್ದಿಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೆಲವು ನಿರ್ದಿಷ್ಟ ಯೋಜನೆಗಳಿಗೆ, ಅಂದರೆ ಕೇಂದ್ರ ಮತ್ತು ರಾಜ್ಯದ ಸಹಯೋಗ ಇರುವಂಥ ಯೋಜನೆಗಳಿಗೂ ಕೂಡ ಅನುದಾನವನ್ನು ಕೊಡ್ತಿಲ್ಲ, ನಾವು ಕೊಡ್ತಾ ಇದ್ದೀವಿ ಅಂತ ಒಂದಷ್ಟು ಏನೋ ಮಾತುಗಳನ್ನು ಖುದ್ದು ಜಮೀರ್ ಅವರು ಅವರ ವಸತಿ ಇಲಾಖೆಯ ವಿಚಾರದಲ್ಲೂ ಕೂಡ ಏನು 1 ಲಕ್ಷಕ್ಕೆ ಇನ್ಮೇಲೆ PM ಆವಾಸ್ ಯೋಜನೆ ಸಿಗುತ್ತೆ, 4 ಲಕ್ಷದ ಏನು ಬೇಕಾಗಿಲ್ಲ ಠೇವಣಿ ಅಂತೆಲ್ಲ, ಅವೆಲ್ಲ ಒಂದು ಲೆಕ್ಕಕ್ಕೆ ಓಕೆ. ಆದರೆ ಇಂತಹ ಪ್ರದರ್ಶನ ಏನಿದೆಯಲ್ಲ, ಇದು ನಿಜಕ್ಕೂ ಕೂಡ ಅಸೂಕ್ಷ್ಮ ಅನಿಸುತ್ತೆ. ಅಂದರೆ ಯಾವತ್ತೂ ಕೂಡ ಒಬ್ಬ ರಾಜನಾದವನ ಸುತ್ತ, ಇದು ರಾಜಪ್ರಭುತ್ವ ಅಲ್ಲ ನಾನು ಹೇಳ್ತಾ ಇರೋದು, ಅಂದರೆ ಇನ್ ದ ಸೆನ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ನಾನು ಹೇಳ್ತಾ ಇರೋದು. ರಾಜನಾದವನ ಸುತ್ತ, ಅವನ ಸುತ್ತ ಇರುವಂಥ ಸಂಪುಟದ ಅಂದರೆ ಮಂತ್ರಿಮಂಡಲ ಹೆಂಗಿರುತ್ತೆ ಮತ್ತು ಸಲಹಾ ಸದಸ್ಯರು ಹೆಂಗಿರ್ತಾರೆ ಅನ್ನೋದ್ರ ಮೇಲೆ ಅವರ ಆಡಳಿತ ವೈಖರಿಯು ಕೂಡ ಏನು ರಿಫ್ಲೆಕ್ಟ್ ಆಗುತ್ತೆ ಅನ್ನೋದು ಮಾತಿದೆ. ಅದು ಮೋದಿಯವರು ಇರ್ಬೋದು, ಮೋದಿಯವರಿಂದ ಬೇರೆ ಯಾವುದೇ ಏನು CM ಇರ್ಬೋದು, ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಇಲ್ಲಿ ಅಂದರೆ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡೋಕ್ಕೆ ಹೋಗಿದ್ರು ಮತ್ತು ಯಾವ ಪ್ರಮಾಣದಲ್ಲಿ ಇಲ್ಲಿ ಬರ ಇದೆ, ₹1 ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ, BJP ಯಾವುದೇ ರೀತಿ ಸ್ಪಂದನೆ ಮಾಡ್ತಿಲ್ಲ, ನೀವೆಲ್ಲ ಪ್ರತಿಭಟನೆ ಮಾಡಿ ಅಂತೆಲ್ಲ ಹೇಳ್ತಾ ಇದ್ರು, ಅದು ಒಂದು ಕಡೆ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಇಂತಹ ಪ್ರದರ್ಶನಗಳು ಮಾಡಿದಾಗ ಸಹಜವಾಗಿ ಜನರಲ್ಲಿ ಒಂದು ಅಸಹನೆ ಆಗುತ್ತೆ. ನಾವು ಬೆಳಗ್ಗೆ ಎಲ್ಲ ಏನು ದೂರವಾಣಿ ಕರೆಯನ್ನು ಕೂಡ ಏನು ಸ್ವೀಕಾರ ಮಾಡಿದ್ವು, ನೀವು ಕೂಡ ಏನು ಅದೇ ಶೋವನ್ನು ಮಾಡಿದಂಥ ಸಂದರ್ಭದಲ್ಲಿ ಹಲವಾರು ಏನು ವೀಕ್ಷಕರು ಕರೆ ಮಾಡಿದಂಥ ಸಂದರ್ಭದಲ್ಲಿ ಆಕ್ಷೇಪವನ್ನು, ಬೇಸರವನ್ನು ಹೊರಹಾಕೊಂಡಿದ್ದು. ಅಂದರೆ ಈ ಸಂದರ್ಭದಲ್ಲಿ ಇದು ಬೇಕಿತ್ತು, ಎಷ್ಟು ಸೂಕ್ಷ್ಮವಾಗಿದ್ದಾರೆ ಅಂತ. ಅಂದರೆ ಜನರ ಒಂದು ಭಾವನೆಗಳಿಗೆ ವ್ಯತಿರಿಕ್ತವಾದಂಥ ಒಂದು, ಇವರು ಯಾವ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಲಿಕ್ಕೆ ಹೋಗಿದ್ರು, ಅಂದರೆ ನಾವು ಬರದ ಪರವಾಗಿದ್ದೀವಿ ಅಥವಾ
ಜನರ ಪರವಾಗಿದ್ದೀವಿ, ಜನರ ಬರದ ಭಾವನೆಗೆ ಸ್ಪಂದಿಸುವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಅದಕ್ಕೆ ವ್ಯತಿರಿಕ್ತವಾದಂಥ ಒಂದು ಏನು ಸಂದೇಶಗಳನ್ನು ಇದು ಖಂಡಿತ ಕೊಡುತ್ತೆ. ಮತ್ತು ಜಮೀರ್ ಅವರು ಯಾರಿಗೆ ಅವರ ಸಾಮಾಜಿಕ ಜಾಲತಾಣದ ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೋ ಅವರು ಎಷ್ಟು ಸೂಕ್ಷ್ಮವಾಗಿ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಕೂಡ ಅಲ್ಲ, ಅವರು ಬೇಜವಾಬ್ದಾರಿಯಿಂದ ಮಾಡ್ತಾರೆ ಅನ್ನೋದಾದ್ರೆ ಇಲ್ಲಿ ಅದರಲ್ಲಿ ಆಕ್ಟ್ ಮಾಡಿರುವಂತವ್ರು ಯಾರು, ಆ ಪೋಸ್ಟ್ ಕೊಟ್ಟಿರೋ ಎಕ್ಸಾಕ್ಟ್ಲಿ. ಈಗ ಸುಲ್ತಾನ್ ಅಂತ ಏನು ಪ್ಲೇ ಮಾಡ್ತಿದಾರಲ್ಲ, ಈ ಸುಲ್ತಾನರು ಅವರ ವೈಯಕ್ತಿಕ ಏನೋ ಅಂತಃಕರಣದಿಂದಲೋ ಅಥವಾ ಏನೋ ರಾಜಕೀಯ ಕಾರಣಗಳಿಗೋಸ್ಕರವೋ ಯಾವುದೋ ಒಟ್ಟು ಸಮುದಾಯದ ಪ್ರೀತಿಯಿಂದಲೋ ಅಲ್ಲಲ್ಲಿ ಸಹಾಯಗಳನ್ನ ಮಾಡ್ತಾರೆ. ಆದ್ರೆ ಅದೇ ಸಹಾಯವನ್ನ ಸರ್ಕಾರದ ವತಿಯಿಂದ ಬರದ ಏನು ವಿಚಾರದಲ್ಲಿ ನಿಜವಾಗ್ಲೂ ಅವರೇ ಹೋಗಿ ಮಾಡಿದ್ರೆ ಅದಕ್ಕೊಂದು ಏನು ಈ ತರದ ಸಾಂಗ್ ಹಾಕೊಂಡಿದ್ರೆ ಅದು ಬೇರೆ ಒಂದು ಏನು ಗ್ರಾವಿಟಿ ಇರುವಂತದ್ದು ಅಥವಾ ಬೇರೆ ಒಂದು ಸಂದೇಶ ಇದ್ದಿದ್ರೆ ಸಹಾಯವನ್ನ ಮಾಡಿದಂತ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಅಥವಾ ಏನು ಮತದಾರರಿಗೆ ಅಥವಾ ಪಕ್ಷದ ಏನು ಆಶೀರ್ವಾದ ದೊಡ್ಡ ಮಟ್ಟದ ಜನರ ಆಶೀರ್ವಾದ ಮಾಡಿರುವಂತ ಜನರಿಗೆ ಏನಾದ್ರು ಸಹಾಯ ಮಾಡಿ ಇಂಥದ್ದೊಂದು ವಿಡಿಯೋ ಹಾಕೊಂಡಿದ್ರೆ ಬೇರೆ. ಆದ್ರೆ ಈಗ ಹೋಗಿ ಬಂದಿರುವಂತ ಪ್ರದರ್ಶನ ಇದ್ದಲ್ಲ ಅದು ನಿಜಕ್ಕೂ ಕೂಡ ಜನರಿಗೆ ಅತ್ಯಂತ ಸೂಕ್ಷ್ಮ ಅನ್ಸಿದೆ ಮತ್ತು ಬೇಜವಾಬ್ದಾರಿ ಅನ್ಸಿದೆ. ಒಟ್ಟಾರೆ ಸರ್ಕಾರಕ್ಕಿರುವಂತ ಇಮೇಜ್ ಅನ್ನೇ ಉಲ್ಟಾ ಮಾಡುವಂತ ಒಂದು ಏನು ಮಿಷನ್ ಅಲ್ಲಿ ಪಕ್ಷದ ಹೊರಗಡೆ ಇದ್ಕೊಂಡು ಜಮೀರ್ ಅವರು ಯಶಸ್ವಿ ಆಗಿದೆ. ಏನು ಪ್ರತಿಪಕ್ಷಗಳು ಹೇಳ್ಕೊಳ್ಳೋಂತ ಏನು ಬೇಕಿಲ್ಲ, ಇದಕ್ಕೆ ಆಕ್ಷೇಪ ಮಾಡೋಂಥದ್ದು ಬೇಕಿಲ್ಲ, ಏನ್ ಬೇಕಿತ್ತು ಆಡ್ಕೊಳ್ಳೋರ್ ಮುಂದೆ ಜಾರ್ ಬಿದ್ರು ಅನ್ನೋ ರೀತಿ ಅಷ್ಟಂತೂ ಅಸ್ತ್ರವನ್ನ ಸ್ಪಷ್ಟವಾಗಿ ಅತ್ಯಂತ ಏನು ಅವ್ರದೇ ಸರ್ಕಾರದ ವಿರುದ್ಧ ಅವ್ರದೇ ಪಕ್ಷದ ವಿರುದ್ಧ ಹೆಂಗಲ್ಲಿ ಮೂಲ ಉದ್ದೇಶವನ್ನ ಮರೆತು ರಾಹುಲ್ ಗಾಂಧಿ ಅವರು ವಿಡಿಯೋ ಮಾಡಿದ್ದು ದೊಡ್ಡ ಹಂಗಾಮ ಆಯಿತು, ಅದೇ ರೀತಿಯಲ್ಲಿ ಬರದ ಉದ್ದೇಶ, ಪ್ರವಾಸದ ಉದ್ದೇಶ ಅಥವಾ ಭೇಟಿಯ ಉದ್ದೇಶ ಏನೇ ಇದ್ದಿರ್ಬೋದು ಈ ವಿಡಿಯೋಯಿಂದ ಸಂಪೂರ್ಣ ಪ್ರಕ್ರಿಯೆ ತಲೆಕೆಳಗಾಗಿದೆ ಮತ್ತು ಸರ್ಕಾರದ ಇಮೇಜ್ಗೂ ಕೂಡ ಡ್ಯಾಮೇಜ್ ಆಗಿದೆ. ಅಂದ್ರೆ ಈ ಎರಡು ವಿಡಿಯೋಗಳು ಮೊದಲು ನಾವು ಮೊನ್ನೆ ನೋಡ್ತಾ ಇದ್ವಿ, ಒಂದು ರಾಜ್ಯಸಭೆ ಸಭಾನಾಯಕರಾಗಿರ್ತಕ್ಕಂಥ ಉಪರಾಷ್ಟ್ರಪತಿಗಳನ್ನ ಅಣುಕಿಸುವಂತ ರೀತಿಯಲ್ಲಿ ಆಕ್ಟ್ ಮಾಡಿದ್ದು, ಅದನ್ನ ರಾಹುಲ್ ಗಾಂಧಿ ಅವರು ವಿಡಿಯೋ ಮಾಡ್ಕೊಂಡಿದ್ದು, ಅಲ್ಲಿ ಎಲ್ಲರೂ ಕೂಡ ಈ ಕಾಲೇಜ್ ಸ್ಟೂಡೆಂಟ್ಸ್ ಪಿಕ್ನಿಕ್ ಹೋಗ್ತಾರಲ್ಲ ಆ ತರ ಒಂದು ಬಿಹೇವಿಯರ್ ಅನ್ನ ಮಾಡಿರುವಂತದ್ದು ಕಾಲೇಜ್ ಅಥವಾ ಸ್ಕೂಲ್ ಸ್ಟೂಡೆಂಟ್ಸ್. ಮತ್ತೊಂದು ಕಡೆಯಿಂದ ಇಲ್ಲಿ ಗಂಭೀರವಾದಂತಹ ಒಂದು ಬರ ಪರಿಹಾರದ ಬಗ್ಗೆ ಚರ್ಚೆಗೆ ಹೋಗಿದ್ದಾರೆ, ಚರ್ಚೆಗೆ ಹೋಗಿ ಬರ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಳಕ್ ಹೋಗಿದ್ವಿ, ನಮ್ಮ ಹಕ್ಕನ್ನ ಕೇಳಕ್ ಹೋಗಿರೋದು, ಕರ್ನಾಟಕದ ಹಕ್ಕನ್ನ ಕೇಳಕ್ ಹೋಗಿರುವಂತದ್ದು. ಈ ಎರಡೂ ಸಂದರ್ಭಗಳನ್ನ ನಾವು ತುಲನಾತ್ಮಕವಾಗಿ ನೋಡಿದಂತ ಸಂದರ್ಭ ನಮಗೆ ನಿಜವಾಗ್ಲೂ ಚರ್ಚೆ ಆಗ್ಬೇಕಾದಂತ ವಿಷಯ ಏನು, ಅಲ್ಲಿ 140ಕ್ಕೂ ಹೆಚ್ಚು ಜನರನ್ನ ಸಸ್ಪೆಂಡ್ ಮಾಡಲಾಗುತ್ತೆ, ಮುಖ್ಯವಾಗಿರ್ತಕ್ಕಂಥ ಬಿಲ್ಗಳನ್ನ ಪಾಸ್ ಮಾಡಲಾಗಿರುತ್ತೆ. ಇಲ್ಲಿ ರಾಜ್ಯಕ್ಕೆ ಬರವಾಗಿರ್ತಕ್ಕಂಥ ಅನುದಾನ ಎಷ್ಟು ಬರಬೇಕಿತ್ತು, ಯಾಕೆ ಬಂದಿಲ್ಲ, ಏನಾಗ್ತಾ ಇದೆ ಅದ್ರ ಬಗ್ಗೆ ಒಂದು ಈಗ ಅಬ್ಸಲ್ಯೂಟ್ಲಿ ಅವರು ಬರ ನಿರ್ವಹಣೆಗೋಸ್ಕರ ಹೋಗಿ ರಾಜ್ಯದ ಕಾಳಜಿಯಿಂದ ಕೇಳಿರೋದ್ರಲ್ಲಿ ಎರಡನೇ ಮಾತಿಲ್ಲ. ಆದರೆ ಇವರು ಸೇರಿದಂತೆ ಸ್ಟಾಲಿನ್ ಮತ್ತು ಮಮತಾ ಬ್ಯಾನರ್ಜಿ ಅಂತೂ 1 ಲಕ್ಷ ಕೋಟಿವರೆಗೆ ನಮಗೆ ಬಾಕಿ ಇದೆ, ಬರಬೇಕಾಗಿರುವಂಥದ್ದು ಏನು ಕೇಂದ್ರದ ಸಹಯೋಗದಲ್ಲಿರುವಂಥ ಯೋಜನೆಗಳಿಗೆ ದುಡ್ಡೇ ಬಂದಿಲ್ಲ, ನರೇಗಾ ಇರ್ಬೋದು ಅಥವಾ ಬೇರೆ ಯೋಜನೆಗಳಿರ್ಬೋದು ಅಂತೆಲ್ಲ ಅವರು ಕೂಡ ಹೋಗಿ ಮೀಟ್ ಮಾಡಿ ಬಂದಿದ್ರು, ಪತ್ರಗಳನ್ನು ಬರೆದಿದ್ರು. ಆ ಮೂಲಕ ಬಂದಂತಹ ಸಂದರ್ಭದಲ್ಲಿ ಇದು ನಮ್ಮ ಪ್ರಕ್ರಿಯೆ ಅಥವಾ ಪ್ರಯತ್ನದ ಒಂದು ಸಾಫಲ್ಯಕ್ಕೆ ಸಿಕ್ಕಂತ ಒಂದು ಏನು ಯಶಸ್ಸು ಅಂತ ಹೇಳ್ಕೊಳ್ಳೋದು. ಅಥವಾ ಬರೆದಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಕೇಂದ್ರ ಸರ್ಕಾರಕ್ಕೆ ಅಥವಾ ಮೋದಿಯವರ ನಾಯಕತ್ವಕ್ಕೆ ಈ ರಾಜ್ಯದ ಜನರ ಬಗ್ಗೆ ಆಸಕ್ತಿ ಇಲ್ಲ, ಕಾಳಜಿ ಇಲ್ಲ ಅನ್ನೋ ಒಂದು ರಾಜಕೀಯ ದಾಳವನ್ನು ಕೂಡ ಏನು ಪ್ರತ್ಯಸ್ತವಾಗಿ ಮಾಡಿಕೊಳ್ಳುವಂತ ಒಂದು ಲೆಕ್ಕಾಚಾರದಲ್ಲೂ ಕೂಡ ನಡೆಯುವಂತಹ ಭೇಟಿಗಳು ಅಂತಲೂ ಕೂಡ ಏನು ವಿಶ್ಲೇಷಣೆಗಳಾಗ್ತವೆ. ಅಷ್ಟರ ಮಟ್ಟಿಗೆ ಆ ಒಂದು ಹೇಳಿಕೆಗಳಲ್ಲಿ ಆ ಒಂದು ಏನು ವರ್ತನೆಗಳಲ್ಲಿ ಅಂಥದ್ದೊಂದು ಸಂದೇಶಗಳು ಬರ್ತವೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ಆದ್ರೆ ಈಗ ನೀವು ಹೇಳಿದ್ರಲ್ಲ ಮೂಲ ಉದ್ದೇಶಗಳನ್ನ ಮರೆತು ಇಂಥದ್ದೊಂದು ಏನು ಪ್ರದರ್ಶನ ಮಾಡಿರೋದ್ರಿಂದ ಕೊನೆಯದಾಗಿ ನೋಡೋದಾದ್ರೆ ಈ ಹೆಬ್ಲಾಯ್ಟ್ ವಾಚ್ ಪ್ರಕರಣ ಇದೆಯಲ್ಲ ಮೊದಲು ಆ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಸ್ವತಃ ಸಿದ್ದರಾಮಯ್ಯನವರಿಗೆ ಒಂದು ನೆಗೆಟಿವ್ ಆಗಿರ್ತಕ್ಕಂಥ ಪರ್ಸೆಪ್ಷನ್ ಅನ್ನು ಬಿಲ್ಡ್ ಮಾಡಿತ್ತು. ಅಬ್ಸಲ್ಯೂಟ್ಲಿ ನೋಡಿ, ಈಗ ನೋಡಿ ಅವರ ಗ್ಯಾರಂಟಿಗಳು ಒಂದು ತೂಕ, ಸಿದ್ದರಾಮಯ್ಯವರ ಅನ್ನಭಾಗ್ಯ ಒಂದು ತೂಕ, ಸಿದ್ದರಾಮಯ್ಯವರ ಒಂದು ಸಮುದಾಯ ಪ್ರೀತಿ ಅಥವಾ ಸಿದ್ದರಾಮಯ್ಯವರ ಬಡ ಜನರ ಪ್ರೋ ಪೀಪಲ್ ಅನ್ನೋವಂಥದ್ದು ಒಂದು ತೂಕ. ಆದರೆ ಈ ಹೂಬ್ಲೋ ವಾಚ್ ಅಂತ ಬಂದಂಥ ಸಂದರ್ಭದಲ್ಲಿ ಅಥವಾ ಯಾವುದೋ ಮಹಿಳೆಯ ಜೊತೆ ವರ್ತನೆಗಳನ್ನು ಅಂದರೆ ಸಿಟ್ಟಲ್ಲಿ ಏನೋ ಬೈದ್ರು ಅಥವಾ ಹೊಡೆದ್ರು ಅಂತ ಏನೋ ವಿಚಾರಗಳು ಬಂದು ಅಂಥ ಸಂದರ್ಭದಲ್ಲಿ ಇಂತಹ ಪ್ರದರ್ಶನಗಳಾದಂಥ ಸಂದರ್ಭದಲ್ಲಿ ಸಹಜವಾಗಿ ಇದು ಎಂಟೈರ್ ಒಂದು ಪಕ್ಷಕ್ಕೆ ಮತ್ತು ನಾಯಕತ್ವಕ್ಕೆ ಬೇರೆಯೇ ಆದ ಒಂದು ನೆಗೆಟಿವ್ ಶೇಡನ್ನು ಡೆಸ್ಪೈಟ್ ಆಫ್ ಆಲ್ 90% ಏನೋ ಉತ್ತಮ ಇಮೇಜ್ ಇದ್ರೂ ಕೂಡ ಒಂದು ಗುಳುಗಂಜಿಯಷ್ಟು ಕಪ್ಪು ಸಾಕು ಆ ಒಂದು ಅಂದವನ್ನು ಕೆಡಿಸಕ್ಕೆ ಅಂತ ಇಂತಹ ಪ್ರಕರಣಗಳು ಅಥವಾ ಇಂತಹ ಒಂದು ಘಟನೆಗಳು ಖಂಡಿತವಾಗಿಯೂ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಗುಡಿ ಇನ್ನ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಡೆವಲಪ್ಮೆಂಟ್ ನಡೆದಿರುವಂತದ್ದು, ಕಾಲು ಕೆರೆದಂತ ಅತೃಪ್ತರಿದಾರಲ್ಲ ರಾಜ್ಯ ಬಿಜೆಪಿಯಲ್ಲಿ ಇರ್ತಕ್ಕಂಥ ಅತೃಪ್ತರು, ವಿನಾಕಾರಣ ಟೀಕೆಯನ್ನ ಮಾಡುವಂತವ್ರು ಅಥವಾ ವೈಯಕ್ತಿಕ ವಿಚಾರವನ್ನೇ ಮುಂದಿಟ್ಟುಕೊಂಡು ಟೀಕೆಯನ್ನ ಮಾಡುವಂತವ್ರು, ಅಂತ ಕಾಲು ಕೆರೆದಂತ ಅತೃಪ್ತರ ವಿರುದ್ಧ ವಿಜಯೇಂದ್ರ ದೊಡ್ಡ ಹೈಕಮಾಂಡ್ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಯತ್ನಾಳ್ ಇರ್ಬೋದು, ಜಾರಕಿಹೊಳಿ ಇರ್ಬೋದು, ಸೋಮಣ್ಣ ಸೇರಿದಾಗೆ ರೆಬೆಲ್ಸ್ ಅಂತ ಯಾರೆಲ್ಲ ಇದ್ದಾರೋ ಅಂಥವರ ವಿರುದ್ಧ ದೂರನ್ನ ಕೊಟ್ಟಿದ್ದಾರಾ? ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಕೇಸರಿ ಪಡೆ ಅಸಮಾಧಾನಿತರ ವಿರುದ್ಧ ಶಿಸ್ತು ಕ್ರಮದ ತೂಗತ್ತಿ ತೂಗಾಡ್ತಾ ಇದೆಯಾ? ಮತ್ತೊಂದು ಪ್ರಶ್ನೆ ಮೂಡ್ತಾ ಇರೋವಂಥದ್ದು. ಈಗ ನಾವು ನೋಡ್ತೀವಿ, ಒಂದು ಕಡೆಯಿಂದ ನೋಡ್ತಾ ಇದ್ರೆ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆಗಳು, ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ, ಒಗ್ಗಟ್ಟಾಗಿ ಹೋಗಬೇಕು, ನಾವು JDS ಜೊತೆಯಲ್ಲಿ ಸೇರಿ 28 ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತೇಳಿ ಬಿಜೆಪಿಯ ಹೈಕಮಾಂಡ್ ಇರ್ಬೋದು ಅಥವಾ ನಾಯಕರು ಒಂದು ಕಡೆ ಚರ್ಚೆ ಮಾಡ್ತಿದ್ರೆ, ಮತ್ತೊಂದಿಷ್ಟು ನಾಯಕರು ಒಳಗಡೆನೆ ಹುಳುಕನ್ನ ತೆಗೆದಿಡುವಂಥದ್ದು ಅಥವಾ ತಮ್ಮ ವೈಯಕ್ತಿಕ ಮಹತ್ವಾಕಾಂಕ್ಷೆ ಈಡೇರೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತ
ಟಾರ್ಗೆಟ್ ಮಾಡುವಂತ ಬರದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮೂಡುವಂತ ನಡವಳಿಕೆಗಳನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಕೆಲವು ಈ ಒಂದು ರೀತಿಯಾಗಿರ್ತಕ್ಕಂಥ ಡೆವಲಪ್ಮೆಂಟ್ ನಡೆದಿರುವಂಥದ್ದು ದೂರನ್ನ ಕೊಟ್ಟಿದ್ದಾರೆ ಅಂತ ಮತ್ತೆ ಪ್ರಶ್ನೆ ಮೂಡ್ತಾ ಇದೆ. ಮಧು, ನಾವು ಈ ವಿಚಾರವನ್ನ ನೋಡೋದಾದ್ರೆ ಬಿಜೆಪಿಯಲ್ಲಿ ನಾವು ಪದೇ ಪದೇ ಹೇಳ್ತೀವಿ, ಒಂದು ಮನೆ 66 ಬಾಗಿಲು ಅಂತ. ಈ 66 ಬಾಗಿಲು ಈಗಲಾದ್ರೂ ಮುಚ್ಚುವಂತ ಸಾಧ್ಯತೆಗಳಿದಾವ ಅಥವಾ ಮತ್ತೆ ಇದು 66 ಇದ್ದಿದ್ದು 666 ಆಗಿ ಬದಲಾವಣೆ ಆಗುತ್ತಾ? ನೋಡಿ ಗುಡಿ, ಒಂದು ಭಾವಚಿತ್ರ 1000 ಪದಗಳಿಗೆ ಸಮ ಅನ್ನುವಂಥದ್ದು ಒಂದು ಹಳೆ ಮಾತು. ಅದು ಈ ಭೇಟಿಯಲ್ಲಿ ಬಂದಿರುವಂಥ ಏನು ಚಿತ್ರಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಮೊದಲ ಭೇಟಿ ಮೋದಿ ಅವ್ರನ್ನ ಭೇಟಿ ಆಗಿರೋದು ರಾಜ್ಯಾಧ್ಯಕ್ಷರಾದ ನಂತರ. ಅಂದ್ರೆ ಅವರ ಆಯ್ಕೆ ಮೋದಿಯವರ ಒಂದು ಏನು ನಿರ್ದೇಶನ ಇಲ್ಲದೆ ಅಥವಾ ಅವರೊಂದು ಸಮ್ಮತಿ ಇಲ್ಲದೆ ಖಂಡಿತ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ವರಿಷ್ಠರ ಎಲ್ಲ ಲೆಕ್ಕಾಚಾರಗಳನ್ನು ಅಳೆದು ತೂಗಿ ಯಾವುದು ಒಳಿತಾಗಬಹುದು ಅಥವಾ ಈ ಒಂದು ಕಳೆದ ಸಲ ಮಾಡಿದಂಥ ವಿಧಾನಸಭಾ ಚುನಾವಣೆ ಪ್ರಯೋಗ ಅಂತೂ ವೈಫಲ್ಯವನ್ನು ಕಂಡಿದೆ. ಈ ಪ್ರಯೋಗ ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋದನ್ನಾದ್ರೂ ಕೂಡ ನೋಡ್ಬೇಕಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಆ ಒಂದು ಮಿತ್ ಏನಿದೆ, BSY ವಿಜಯೇಂದ್ರ ಆ ಫ್ಯಾಕ್ಟರಿಗಳು ಅದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋದಕ್ಕಾದ್ರೂ ಕೂಡ ಮುಂದಿನ ಒಂದು ಏನು ನೀಲನಕ್ಷೆಯನ್ನು ಮಾಡ್ಲಿಕ್ಕಾದ್ರೂ ಪಕ್ಷದಲ್ಲಿ ಸಂಘಟನೆ ವಿಚಾರದಲ್ಲಿ ಆಫ್ಟರ್ ಲೋಕಸಭೆಗಾದ್ರೂ ಬೇಕಲ್ಲ. ಟೆಸ್ಟೇ ಮಾಡದೆ ಹೋದ್ರೆ ಅದು ಒಂದು ಏನು ಅನೂಹ್ಯವಾದಂಥ ಅದೃಶ್ಯವಾದಂಥ ಒಂದು ಫ್ಯಾಕ್ಟರಿಗಳಿತ್ತು. ಸೊ ಅದನ್ನ ಕ್ರ್ಯಾಕ್ ಮಾಡುವಂಥ ಪ್ರಯತ್ನವನ್ನು ಹೈಕಮಾಂಡ್ ಮಾಡಿದೆ. ಅದೇನಾಗುತ್ತೋ ಒಂದು ಕಡೆ. ಆದರೆ ಅದರ ನಂತರವೂ ಕೂಡ ಏನು ಇಲ್ಲಿರುವಂಥ ಕೆಲವು ಏನು ಆಕ್ಷೇಪಗಳು, ಅಪಸ್ವರಗಳು, ಅಸಹಕಾರಗಳು ಏನು ಬರ್ತಾ ಇದೆ ಅದೊಂಥರ ಊಟ ಆದ ನಂತರವೂ ಕೂಡ ಹಲ್ಲಲ್ಲಿ ಸಿಕ್ಕಾಕೊಳ್ಳುವಂಥ ಒಂದಷ್ಟು ಏನು ತ್ಯಾಜ್ಯ ತರ ಆಗ್ಬಿಟ್ಟಿದೆ. ಅದು ಯಾರೇ ನಾಯಕರಾಗಲಿ, ಯಾವುದೇ ಪಕ್ಷ ಆಗಲಿ, ಬೀಟ್ ಕಾಂಗ್ರೆಸ್, ದಡ, ಎಲ್ಲಾದ್ರೂ ಇಂತಹ ಅಸಮಾಧಾನಗಳು ಯಾವ ನಾಯಕತ್ವಕ್ಕೂ ಕೂಡ ಒಂದು ಕ್ಲಾರಿಟಿಯನ್ನ ನಿರ್ದೇಶನವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಈ ಒಂದು ಭೇಟಿಯಲ್ಲಿ ಸ್ವತಃ ಕುಮಾರಸ್ವಾಮಿ ಅವರನ್ನು ಏನು ಪಕ್ಕದಲ್ಲಿ ಇಟ್ಕೊಂಡು ಜೊತೆಗಿಟ್ಟುಕೊಂಡು ಸಾಧ್ಯ ಆದಷ್ಟು ಈ ಮೈತ್ರಿಯ ಒಂದು ಸಕ್ಸಸ್ ನಿಂತಿರುವಂಥದ್ದು ಇಲ್ಲಿರುವಂತಹ ಅಪಸ್ವರಗಳನ್ನ ಬಂದ್ ಮಾಡಿದಂಥ ಸಂದರ್ಭದಲ್ಲಿ ಏನೋ ಒಂದು ಮನವರಿಕೆಯನ್ನು ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಖಂಡಿತ ಮಾಡಿರ್ತಾರೆ. ಅದಕ್ಕೆ ಪೂರಕವಾಗಿ ಇಲ್ಲಿ ಸಿಗ್ತಿರುವಂಥ ಇನ್ಪುಟ್ಸ್ ಏನಿದೆ, ಏನೋ ಬಿಜೆಪಿ ಆಪ್ತ ವಲಯಗಳಲ್ಲಿ ಮತ್ತು ವಿಜೇಂದ್ರ ಮತ್ತು ಯಡಿಯೂರಪ್ಪ ಆಪ್ತ ವಲಯಗಳಲ್ಲಿ ಕೇಳಿ ಬರ್ತಿರುವಂಥ ಮಾತು, ಸಾಧ್ಯ ಆದಷ್ಟು ಹಿಕಪ್ಸ್ ಏನಿದೆ ಕ್ಲಿಯರ್ ಮಾಡಿ, ಏನೋ ಸೂಕ್ಷ್ಮವಾಗಿ ಹೇಳೋಕಾದ್ರೆ ಹೇಳಿ ಮಾತುಕತೆಯ ಮೂಲಕ, ಇಲ್ಲಾಂದ್ರೆ ಅತ್ಯಂತ ಏನೋ ದಾಷ್ಟ್ಯದಿಂದಲೇ ಕೆಲವು ಏನೋ ಸಂದೇಶಗಳನ್ನು ಪಾಸ್ ಮಾಡಿ ಇದು ವರಿಷ್ಠರ ಒಂದು ಏನು ಸೂಚನೆ ಅನ್ನೋ ರೀತಿಯನ್ನು ಒಂದು ಏನು ಫ್ರೀಡಮ್ ಅನ್ನು ಕೊಟ್ಟಿದ್ದಾರೆ ವಿಜೇಂದ್ರ ಅವರಿಗೆ ಅನ್ನೋ ರೀತಿಯೂ ಕೂಡ ಒಂದಷ್ಟು ಆಪ್ತ ವಲಯದಲ್ಲಿ ಮಾತುಕತೆಗಳಾಗ್ತಾ ಇದೆ. ಅದೇ ನಿಜ ಆದರೆ ಇಷ್ಟು ದಿವಸ ಏನು ಈಗ CT ರವಿ ಜಾಂಡ್ರಿಗೆ ಮಾತಿನ ಪೆಟ್ಟು, ದಡ್ರಿಗೆ ದೊಣ್ಣೆ ಪೆಟ್ಟು ಅನ್ನೋ ರೀತಿ ಇಲ್ಲಿ ಯತ್ನಾಳ್ ಮತ್ತು ಸೋಮಣ್ಣ ಅಂತವರಿಗೆ ಶಿಸ್ತು ಕ್ರಮಗಳನ್ನು ಖಂಡಿತ ತಗೊಂಡ್ಬಿಡ್ತಾರೆ ಅಂದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದಕ್ಕೆ ಒಂದು ಸಮುದಾಯ ಮತ್ತು ಬೇರೆ ಬೇರೆ ಸ್ಥಳೀಯ ಫ್ಯಾಕ್ಟರಿಗಳಿದೆ. ಅದರ ಹೊರತಾಗಿ CT ರವಿ ರೀತಿ ಸುಮ್ಮನೆ ಇಲ್ಲ ಇವರು. ಸೊ ಹೀಗಾಗಿ ಯಾವ ಒಂದು ಚೌಕಟ್ಟಿನಲ್ಲಿ ಇವರನ್ನ ಹದಕ್ಕೆ ತರಬೇಕು ಅಥವಾ ನಿಯಂತ್ರಣಕ್ಕೆ ತರಬೇಕು ಅನ್ನೋ ಒಂದು ಲೆಕ್ಕಾಚಾರಗಳು ಈ ದಿಲ್ಲಿಯ ಭೇಟಿಯ ನಂತರ ಚಾಲು ಆಗೋದಂತೂ ಖಂಡಿತ ಕಾಣಿಸ್ತಾ ಇದೆ. ಗುಡಿ, ನಾವು ಇವತ್ತಿನ ಒಂದು ಬಿಜೆಪಿಯನ್ನು ನೋಡೋದಾದ್ರೆ, ಅದು ಕೂಡ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿಯನ್ನು ನೋಡೋದಾದ್ರೆ ಮಧು, ಇಲ್ಲಿ ಕೆಲವೊಂದಷ್ಟು ಬಾರಿ ಏನಾಗುತ್ತೆ, ಯಾರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಅವಕಾಶ ಸಿಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನೋಡೋದಾದ್ರೆ, ನಾವು ಇವತ್ತು ಜಾರ್ಖಂಡ್ ಮುಖ್ಯಮಂತ್ರಿ ಆಗಿದ್ದಾರಲ್ಲ ವಿಷ್ಣು ಅವರು 2019ರಲ್ಲಿ ಅವರಿಗೆ ಟಿಕೆಟ್ ಅನ್ನೇ ಕೊಡೋದಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದನೂ ತೆಗೆದುಹಾಕಲಾಗುತ್ತೆ. ಆದ್ರೆ ಅವರು ಏನನ್ನೂ ಹೇಳದೆ ಕೆಲಸವನ್ನ ಮಾಡ್ತಿರ್ತಾರೆ. ಸಡನ್ ಆಗಿ ಅವ್ರು ಮುಖ್ಯಮಂತ್ರಿಯಾಗಿ ಎಮರ್ಜ್ ಆಗಿರುವಂತದ್ದು ಒಂದು ಕಡೆ ಇಂತಹದ್ದಿರುವಂತದ್ದು. ಇನ್ನೊಂದು ರಾಜ್ಯದಲ್ಲಿ ನನಗೆ ಸಿಕ್ಕಿಲ್ಲ ಅದು ಅಂತೇಳಿ ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಮಹತ್ವಾಕಾಂಕ್ಷೆಯನ್ನ ರೀಚ್ ಮಾಡೋದಕ್ಕೆ ನಾಯಕರು ಏನ್ ಬಡದಾಡ್ತಾ ಇದ್ದಾರೆ, ಏನ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಿದ್ದಾರೆ. ಅದೇನಾದ್ರೂ ಉಪಯೋಗ ಅವ್ರಿಗಾದ್ರೂ ಆಗುತ್ತಾ ಅಥವಾ ಪಕ್ಷಕ್ಕಾಗುತ್ತಾ ಅನ್ನೋದು? ಪಕ್ಷಕ್ಕೂ ಉಪಯೋಗ ಆಗಲ್ಲ, ಅವ್ರಿಗೂ ವೈಯಕ್ತಿಕವಾಗಿ ಆಗ್ಲಿಕ್ಕೆ ಬಹುತೇಕ ಡೌಟ್. ಯಾಕಂದ್ರೆ ಆಗುವಂತದ್ದಿದ್ರೆ ಇಷ್ಟೊತ್ತಿಗಾಗಲೇ ಆಗ್ಬಿಡ್ಬೇಕಿತ್ತು. ಈಗ ನೀವು ಹೇಳಿದಂತೆ ಪ್ರಯೋಗಕ್ಕೆ ಯಾವತ್ತೂ ಕೂಡ ಏನೋ ಆ 3 ರಾಜ್ಯಗಳಲ್ಲಿ ಏನು ಸರ್ಪ್ರೈಸಿಂಗ್ಲಿ CM ಕ್ಯಾಂಡಿಡೇಟ್ಗಳನ್ನ ಪಿಕ್ ಮಾಡಿದ್ರು, ಅದೇ ರೀತಿ ಇಲ್ಲಿ ವಿಜೇಂದ್ರ ಅವ್ರು ಪಿಕ್ ಮಾಡಿರೋದು ಕೂಡ ಸರ್ಪ್ರೈಸಿಂಗ್. ಕೆಲವರಿಗೆ ಅವರ ಆಪ್ತ ವಲಯದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ನಾವು ಕೊಡಬೇಕು ಅನ್ನೋ ನಿರೀಕ್ಷೆ ಇತ್ತೇನೋ, ಅಪೇಕ್ಷೆ ಇತ್ತೇನೋ, ಆದರೆ ಅದ್ರ ಬಗ್ಗೆ ಯಾವುದೇ ರೀತಿಯ ಖಚಿತತೆ ಇರಲಿಲ್ಲ. ಎಕ್ಸಾಕ್ಟ್ಲಿ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಅದು ಕೂಡ ಒಂದು ಸರ್ಪ್ರೈಸೇ. ಅಂದ್ರೆ ಎದುರಾಳಿ ಪಕ್ಷದೊಳಗಿರುವಂಥ ಎದುರಾಳಿ ಟೀಮ್ಗೂ ಕೂಡ ಸರ್ಪ್ರೈಸ್ ಆಗೋ ರೀತಿ ಒಂದು ಹ್ಯಾಂಡ್ ಪಿಕ್ ಮಾಡಿರುವಂಥದ್ದು. ಸೊ ಅಲ್ಲಿ ಏನೋ ಒಂದು ರೀಸನ್ಸ್ ಖಂಡಿತ ಇದ್ದೇ ಇರುತ್ತೆ. ಮತ್ತು ಯಾರಿಂದ ಹೆಚ್ಚು ಡ್ಯಾಮೇಜ್ ಆಗುತ್ತೆ ಮತ್ತು ಯಾರಿಂದ ಸ್ವಲ್ಪವಾದರೂ ಕೂಡ ಪ್ಲಸ್ ಮಾಡ್ಕೊಬಹುದು, ಕಳೆದು ಹೋಗುವಂಥ ಸ್ಥಾನಗಳನ್ನು ಹೇಗೆ ಕನ್ಸಾಲಿಡೇಟ್ ಮಾಡಲಿಕ್ಕೆ ಸಾಧ್ಯ. ಈಗ ಕೆಲವು ಮಾಜಿ ಶಾಸಕರುಗಳೆಲ್ಲ ಅಥವಾ ಮಾಜಿ ಆಪ್ತ ವಲಯದಲ್ಲಿದ್ದಂಥ BSY ಆಪ್ತ ವಲಯದಂಥ ಕೆಲವು ಏನು ಮುಖಂಡರುಗಳು ಸ್ಥಳೀಯವಾಗಿ ಬೇರೆ ಬೇರೆ ಪಕ್ಷಕ್ಕೆ ವಲಸೆ ಹೋದ್ರು, ಈಗಲೂ ಕೂಡ ಒಂದು ಹೆಜ್ಜೆ ಇಟ್ಟಿರೋರು ಇದ್ದಾರೆ. ಸೊ ಅವರನ್ನ ಉಳಿಸ್ಕೊಬೇಕು. ಮತ್ತು ಈಗ ಇರುವಂತಹ ಹಾಲಿ MP ಗಳನ್ನ ಗೆಲ್ಲಿಸ್ಕೊಳ್ಳಲಿಕ್ಕೆ ನಿರ್ಣಾಯಕವಾಗಿರುವಂತಹ ಕೆಲವು ಕಡೆ ಸಮುದಾಯ ಇರ್ಬೋದು ಅಥವಾ ಬೇರೆ ಬೇರೆ ಆಪ್ತತೆ ಇರ್ಬೋದು, ಈ ಎಲ್ಲ ರಾಜಕೀಯ ಪಟ್ಟುಗಳನ್ನು ಕರಗತ ಮಾಡ್ಕೊಂಡಿರುವಂತಹ BSY ಮಾರ್ಗದರ್ಶನ ಬೇಕು ಅನ್ನೋ ಕಾರಣಕ್ಕೆ ಸಂಘಟನೆ, ನಾಯಕತ್ವ, BSY ಮಾರ್ಗದರ್ಶನ, ವಿಜಯೇಂದ್ರ ಅವರ ಒಂದು ಹೆಸರಿನ ಕಾರ್ಡ್ ಎಲ್ಲವನ್ನೂ ಕೂಡ ಮಿಕ್ಸ್ ಮಾಡಿ ಒಂದು ಔತಣವನ್ನು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಆದರೆ ಅದನ್ನ ಸ್ಪಾಯ್ಲ್ ಮಾಡಲಿಕ್ಕೆ ಹುಳಿ ಹಿಂಡುವಂತ ಪ್ರಯತ್ನಗಳು ಇಲ್ಲಿ ಆಗ್ತಾ ಇದೆ. ಇವ್ರಿಗೂ ವೈಯಕ್ತಿಕವಾಗಿ ಅದರಿಂದ ಏನು ಲಾಭ ಇಲ್ಲ. ಒಂದಷ್ಟು ಅವರನ್ನ ಪೋಷಿಸ್ತಾ ಇರುವಂತ ಅಥವಾ ಅವರ ಬೆನ್ನು ತಟ್ತಾ ಇರುವಂತ ಕೆಲವು ಆಯ್ದ ನಾಯಕರುಗಳಿಗೆ ಅದರಿಂದ ಖುಷಿ ಆಗ್ಬೋದ ಹೊರತು ಅದರಿಂದ ರಿಸಲ್ಟ್ ಸಿಗೋದಿದ್ದರೆ ಇಷ್ಟೊತ್ತಿಗೆ ಸಿಕ್ಬಿಡ್ಬೇಕಿತ್ತು, ಇದಕ್ಕೆ ಮುಂಚೆನೆ ಸಿಕ್ಬಿಡ್ಬೇಕಿತ್ತು. ಸೊ ಈ ಹಿನ್ನೆಲೆಯಲ್ಲಿ
ಇಬ್ಬರಿಗೂ ಕೂಡ ಅದು ಪಕ್ಷಕ್ಕೆ ಮತ್ತು ಅಂತ ಆಕ್ಷೇಪ ಮಾಡ್ತಿರುವಂಥ ಅಸಹಕಾರ ಮಾಡ್ತಿರುವಂಥ ನಾಯಕರುಗಳು ಕೂಡ ಡ್ಯಾಮೇಜ್ ಅನ್ನೋದಂತೂ ಮೇಲ್ನೋಟ ಕಾಣಿಸ್ತಾ ಇದೆ. ಈ ಚಿತ್ರಗಳು ಕೂಡ ಅದನ್ನೇ ಹೇಳ್ತಾ ಇದೆ. ಖಂಡಿತ. ಅಂದ್ರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಉದಾಸೀನ ಮದ್ದಾಗುತ್ತೆ. ಆ ಕೆಲವೊಂದಿಷ್ಟು ಸಮಸ್ಯೆಗಳು ಉದಾಸೀನತೆ ಯಾವ ರೀತಿ ಮದ್ದಾಗದೇನೆ ಅನಾಸೀನ ತೆಗೆದುಕೊಂಡ್ರು ತಲೆನೋವು ಹೋಗದ ಮಟ್ಟಿಗೆ ತಲೆನೋವನ್ನು ತಂದಿಡುತ್ತೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಮಾಲ್ ಬ್ರೇಕ್. ಕೇಸರಿ ಪಡೆಯಲ್ಲಿ ಮುಂದುವರೆದಿದೆ ಬದಲಾವಣೆಯ ಪರ್ವ. ಕೆಲವೊಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದಾರೆ ಕೆಲವು ನಾಯಕರು. ಕೇಸರಿ ಪಡೆಯಲ್ಲಿ ಮುಂದುವರೆದಿರತಕ್ಕಂಥ ಆ ಪರ್ವ ಯಾವುದು ಅಂದ್ರೆ ರಾಜಕೀಯ ನಿವೃತ್ತಿ ಪರ್ವ. DVS ಬಳಿಕ ಸದ್ಯ ಚುನಾವಣಾ ಪಾಲಿಟಿಕ್ಸ್ಗೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಕೂಡ ವಿದಾಯವನ್ನ ಹೇಳ್ತಾರಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಭ್ರಷ್ಟ ರಾಜಕೀಯ ವ್ಯವಸ್ಥೆಯಿಂದ ದೂರ ಇರ್ತೇನೆ ಅಂತ ಹೇಳಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಈಗ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಹಾಗಿದ್ರೆ ರಾಜಕೀಯ ವ್ಯವಸ್ಥೆ ಭ್ರಷ್ಟ ಅನ್ನೋದಾದ್ರೆ ಅದರಿಂದ ದೂರ ಉಳಿತಾ ಇದ್ದಾರಾ, ಅಥವಾ ಅವ್ರಿಗೂ ಕೂಡ ಟಿಕೆಟ್ ಬಗ್ಗೆ ಏನಾದರೂ ಸೂಚನೆಗಳು ಬಂದಿರ್ತಾವ, ಅಥವಾ ಅವರಿಗೆ ಪಕ್ಷದಲ್ಲೇನೆ ಬೇರೆ ಜವಾಬ್ದಾರಿಯನ್ನ ಕೊಡ್ಲಾಗುತ್ತಾ? ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮೂಡೋದಕ್ಕೆ ಇದು ಕಾರಣ ಆಗ್ತಾ ಇದೆ. ಹಾಗಿದ್ರೆ ನಾರಾಯಣಸ್ವಾಮಿ ಹೇಳಿರುವಂತದ್ದೇನು ಅವರಿಂದನೇ ಕೇಳೋಣ. ನಾನೇ ಅಂಟ್ಕೋಬೇಕು, ನನ್ನ ಮಕ್ಕಳೇ ಆಗಬೇಕು, ಅದಲ್ಲ ನಾರಾಯಣಸ್ವಾಮಿನೂ ಕ್ಯಾಂಡಿಡೇಟ್ ಅಪೇಕ್ಷಿತನಲ್ಲ. ನಾನು ಆ ಉಚಿತನಕ್ಕೆ ಜಿಲ್ಲೆಗೆ ಬಂದಿಲ್ಲ. ನಾನು ಟಿಕೆಟ್ ಆಕಾಂಕ್ಷೆ ಅಲ್ಲ. ಕಂಟೆಸ್ಟ್ ಮಾಡೋದು ಬಿಡೋದು ನನ್ನ ಪಾರ್ಟಿ. ನಾನು ಭಾರತೀಯ ಜನತಾ ಪಕ್ಷದ ನಾನೊಬ್ಬ ಸೇನಾನಿ, ನಿಷ್ಠಾವಂತ ಸೇನಾನಿ. ಪಕ್ಷ ಏನು ಹೇಳ್ತಾರೆ ಮಾಡ್ತಾರೆ. ಬಟ್ ನಾನು ಕಂಟೆಸ್ಟೆಂಟ್ ನಿರೀಕ್ಷೆ ಕನಸು ಕಾಣೋನಲ್ಲ. ನಾನೇ ಕ್ಯಾಂಡಿಡೇಟ್ ಆಗಬೇಕು, ನಾನೇ ಅಂಟ್ಕೋಬೇಕು, ನನ್ನ ಮಕ್ಕಳೇ ಆಗಬೇಕು, ಅದಲ್ಲ ನಾರಾಯಣಸ್ವಾಮಿನೂ ಕ್ಯಾಂಡಿಡೇಟ್ ಅಪೇಕ್ಷಿತನಲ್ಲ. ನಾನು ಆ ಉಚಿತನಕ್ಕೆ ಜಿಲ್ಲೆಗೆ ಬಂದಿಲ್ಲ. ನಾನು ಹೇಳ್ತೀನಲ್ಲ, ನಾನು ರಾಜಕಾರಣದಿಂದ ದೂರ ಇರಬೇಕಂತಾನೆ, ಭ್ರಷ್ಟ ರಾಜಕೀಯ ವ್ಯವಸ್ಥೆಯಿಂದ ದೂರ ಇರಬೇಕಂತ ಇದ್ದೀನಿ. ಇನ್ನೇನು ಹೇಳ್ಬೇಕು ನಾನು? ನಾರಾಯಣಸ್ವಾಮಿ ಈ ಭ್ರಷ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ಮುಂದುವರಿದ ರಾಜಕಾರಣಿ ಅಲ್ಲ. MP ಚುನಾವಣೆ ಭವಿಷ್ಯದ ದಿನಗಳಲ್ಲಿ ಸಹ ಭ್ರಷ್ಟಾಚಾರ ನನ್ನ ಕಣ್ಣಿಗೆ ಯಾವಾಗ ಬಿತ್ತೋ, ನಾನು ಭ್ರಷ್ಟಾಚಾರದ ಚೇರ್ ಪಕ್ಕದಲ್ಲಿ ಕೊಳ್ಳೋದಿಲ್ಲ. ಅದೇ ನಾರಾಯಣಸ್ವಾಮಿ ಸ್ಪೆಷಾಲಿಟಿ. ಅದು ಕೂತಿದ್ದೀನಿ. ಸೊ ಇಲ್ಲಿ ಪ್ರಮುಖವಾಗಿ ನಾರಾಯಣಸ್ವಾಮಿ ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಎರಡು ರೀತಿಯಾಗಿ ನೋಡ್ಬೋದು. ಮೊದಲನೇದಾಗಿ ಭ್ರಷ್ಟ ವ್ಯವಸ್ಥೆಯಲ್ಲಿ ನಾನು ಇರೋದಿಲ್ಲ, ಅಥವಾ ಭ್ರಷ್ಟಾಚಾರದ ವಿರುದ್ಧ ಜೊತೆಯಲ್ಲಿ ನಾನು ಇರೋದಿಲ್ಲ ಅಂತ. ಹಾಗಿದ್ರೆ ಇಲ್ಲಿ ಭ್ರಷ್ಟ ಅಂತ ಅವರ ಒಂದು ಮಾತಿನ ಮೇಲೆ ನಾವು ಹೋಗೋದಾದ್ರೆ ಯಾರನ್ನ ಅವರು ದೂಷಣೆ ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆ, ಅಥವಾ ಪಕ್ಷದ ಒಳಗಡೆಯಿಂದ ಅವ್ರಿಗೇನಾದ್ರೂ ಅವ್ರಿಗೂ ಕೂಡ DVS ತರ ಸೂಚನೆ ಬಂದಿದೆಯಾ? ನೋಡಿ, ಅವರ ಮಾತಿನ ಮೊದಲಾರ್ಧ ಭಾಗ ಏನಿತ್ತು, ನಾನು ನನ್ನ ಮಗ ನಾವೇ ಹಂಚ್ಕೊಂಡು, ಅದರಲ್ಲಿ ಆದರ್ಶ ಕಾಣುತ್ತಿದೆ. ಇನ್ನರ್ಧ ಭಾಗ ಏನಿದೆ ಅದರಲ್ಲಿ ಸಿನಿಕತನ ಕಾಣ್ತಿದೆ. ಅಂದ್ರೆ ಭ್ರಷ್ಟಾಚಾರ ನೋಡ್ಕೊಂಡು ನಾನು ಸುಮ್ಮನಿರಲ್ಲ. ಅರೆ ಸ್ವಾಮಿ, ನೀವು ಮಂತ್ರಿ ಆಗಿದ್ರೆ ಕೇಂದ್ರ ಮಂತ್ರಿ, ಆಮೇಲೆ MP ಆದ್ರೆ ಯಾವಾಗೆಲ್ಲ ನಿಮ್ಗೆ ಕಾಣದೇ ಇರೋ ಭ್ರಷ್ಟಾಚಾರ ನಿಮ್ಮ ಪಾರ್ಟಿ ಒಳಗಡೆ ಕಾಣಿಸ್ತಾ, ಅಥವಾ ಬೇರೆ ಪಾರ್ಟಿಲಿ ಕಾಣಿಸ್ತಿದ್ರೆ ಸಹಜವಾಗಿ ಹೋರಾಟಕ್ಕಿಳಿಯವರು ಟೀಕೆಗಳನ್ನ ಮಾಡೋರು, ಅಥವಾ ಇವ್ರ ಪಕ್ಷದಲ್ಲೇ ಕಂಡಿದ್ದಿದ್ರೆ ಇಷ್ಟು ತಡವಾಗಿ ಯಾಕೆ ಕಾಡ್ತು ಅನ್ನೋಂಥ ಪ್ರಶ್ನೆ ಕೂಡ ಬರುತ್ತೆ. ಈಗ ಸಹಜವಾಗಿ ನೋಡಿ, ರಮೇಶ್ ಜಿಗಜಿಣಗಿ ಇರ್ಬೋದು, ಶಿವಕುಮಾರ್ ಉದಾಸಿ ಇರ್ಬೋದು, ಸದಾನಂದ ಗೌಡರು, ಹೀಗೆ ಹಲವಾರು ಜನರಿಗೆ, ಬಸವರಾಜು ತುಮಕೂರು, ಹಲವಾರು ಜನರಿಗೆ ಈಗಾಗಲೇ ಸೂಚನೆಗಳು ಬಂದಿದೆ, ಹೇಳ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ನಾವು ನಿಲ್ಲಲ್ಲ ಅಂತ. ಅಂದ್ರೆ ತುಂಬಾ ಮೆಟಿಕ್ಯುಲಸ್ ಆಗಿ ಈ ಸಲ ಸರ್ವೆ ಬೇಸ್ಡ್ ಆಗಿ ಮತ್ತು ಒಪಿನಿಯನ್ ಬೇಸ್ಡ್ ಆಗಿ, ಅಂದ್ರೆ ತುಂಬಾ ಗ್ರೌಂಡ್ ಲೆವೆಲ್ ಅಲ್ಲಿ ಅಸೆಸ್ಮೆಂಟ್ ಅನ್ನ ಮಾಡಿ ಟಿಕೆಟ್ ಅನ್ನ ಕೊಡಬೇಕು ಅಂತ. 2014ರಲ್ಲಿ ಮೋದಿ ಅವರ ಜನಪ್ರಿಯತೆ ಅತ್ಯಂತ ಉತ್ತುಂಗದಲ್ಲಿತ್ತು, ಗೆದ್ದು ಬಿಟ್ರು. 19ರಲ್ಲಿ ಪ್ರೂವನ್ ರೆಕಾರ್ಡ್ ಇತ್ತು, ಅದ್ರ ಮೇಲೆ ಗೆದ್ರು. 23ರಲ್ಲೂ ಕೂಡ 24ರಲ್ಲೂ ಕೂಡ ಮೋದಿ ಅವರ ಹೆಸರಲ್ಲೇ ಗೆಲ್ತೀರಿ. ಅಂದ್ರೆ ಇವ್ರು ಗೆಲ್ಲಕ್ಕೆ ಅಪೇಕ್ಷೆ ಇರ್ಬೋದು, ಆಕಾಂಕ್ಷೆ ಇರ್ಬೋದು, ಆದ್ರೆ ಕೊಡ್ಲಿಕ್ಕೆ ಅಂತದ್ದೇ ಒಂದು ಇಚ್ಛೆ ಹೈಕಮಾಂಡ್ ಇದೆ. ಅಂದ್ರೆ ಅಪ್ಪ, ನೀನು ಪ್ರತಿ ಸಲ ನನ್ನ ಹೆಸರಲ್ಲೇ ಗೆಲ್ಲೋದಾದ್ರೆ ನಿಮ್ ಸ್ವಂತ ಇಮೇಜ್ ಏನು, ವರ್ಚಸ್ಸೇನು, ಮತ್ತು ನಾವೇನು ನಿಮ್ಗೆ ಟಾರ್ಗೆಟ್ ಕೊಟ್ಟಿದ್ವಿ, ಪ್ರತಿ ಮನೆಗೂ ಕೂಡ, ಬೂತ್ಗೂ ಕೂಡ, ಪ್ರತಿ ಮತದಾರರಿಗೂ ಕೂಡ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಅಥವಾ ರಾಜ್ಯ ಬಿಜೆಪಿ ಯೋಜನೆಗಳನ್ನ ತಲುಪಿಸಬೇಕು ಅಂತ, ಅದರಲ್ಲಿ ಎಷ್ಟು ಸಕ್ಸಸ್ ಆಗಿದ್ರ, ಎಷ್ಟು ಪ್ರಮಾಣದಲ್ಲಿ ಜನರಿಗೆ ಮತದಾರರಿಗೆ ರೀಚ್ ಆಗಿದ್ರೆ, ಇದೆಲ್ಲವೂ ಕೂಡ ಅಸೆಸ್ ಆಗುತ್ತೆ ಅಪರೆಂಟ್ಲಿ. ಮತ್ತೆ ನಮೋ ಆಪ್ ಕೂಡ ಬರ್ತಾ ಇದೆ, ನಿಮ್ಮ MP ಸಾಧನೆಯನ್ನ ನೀವೇ ಏನು ಖುದ್ದು ವೋಟ್ ಮಾಡಿ ಅಥವಾ ಅಭಿಪ್ರಾಯವನ್ನು ತಿಳಿಸಿ ಅಂತ ಕೇಂದ್ರ ಸರ್ಕಾರದಿಂದ ಮೋದಿ ನೇತೃತ್ವದಲ್ಲಿ ಅಂಥದ್ದೊಂದು ಆಪ್ ಕೂಡ ಬಿಡುಗಡೆ ಮಾಡ್ತಿದೆ. ಅಂದ್ರೆ ನೇರವಾಗಿ ಪಾಲ್ಗೊಳ್ಬಹುದು ಡಿಜಿಟಲಿ, ಅವರ MP ಬಗ್ಗೆ, ಅವರ ಕಾರ್ಯಕ್ಷಮತೆ ಬಗ್ಗೆ, ಅವರ ರೀಚ್ ಔಟ್ ಬಗ್ಗೆ ಎಷ್ಟಿದ್ದಾರೆ ಅಂತ. ಸೊ ಎಲ್ಲ ಹಿನ್ನೆಲೆಯಲ್ಲಿ ಒಂದು ಕಡೆ ಮೆಟಿಕ್ಯುಲಸ್ ಸರ್ವೆಗಳು, ಮೆಟಿಕ್ಯುಲಸ್ ಒಪಿನಿಯನ್, ಮತ್ತೆ ಕ್ಯಾಸ್ಟ್ ಕಾಂಬಿನೇಷನ್, ಮತ್ತೆ ಅವರೆಷ್ಟು ಆಕ್ಟಿವ್ ಇದ್ದಾರೆ, ಪಾರ್ಟಿಗೆ ಅವ್ರ ಕಾಂಟ್ರಿಬ್ಯೂಷನ್ ಏನು, ಪಾರ್ಟಿಯಿಂದ ಅವ್ರಿಗೆ ಸಿಕ್ಕಿರೋದೇನು, ಎಲ್ಲದರ ಹಿನ್ನೆಲೆಯಲ್ಲಿ ಸೂಚನೆಗಳು ಬರ್ತಾ ಇದೆ. ಮತ್ತು ಪ್ರತಿಯೊಂದು ವೋಟು ಸೀಟು ಎಲ್ಲವೂ ಕೂಡ ಈ ಸಲ ಪರಿಗಣನೆ ಆಗೋದ್ರಿಂದ 25 ಬಂದಿರೋ ಕಡೆ ಕನಿಷ್ಠ 20 ಉಳಿಸ್ಕೊಬೇಕು ಅಂದ್ರೆ ಹೊಸ ಒಂದು ಏನು ರಿಫರ್ಬಿಶ್ಮೆಂಟ್ ಬೇಕಾಗುತ್ತೆ, ರಿಫ್ರೆಶ್ಮೆಂಟ್ ಬೇಕಾಗುತ್ತೆ. ಆ ಕಾರಣಕ್ಕೆ ಒಂದಷ್ಟು ಮುಖಗಳನ್ನ
ಅಭ್ಯರ್ಥಿಗಳನ್ನ ಬದಲಿಸುವಂತ ಅಥವಾ ಜಡ್ಡುಗಟ್ಟಿರುವಂತ ಒಂದು ಅಭ್ಯರ್ಥಿಗಳನ್ನ ಬದಲಿಸುವಂತ ವ್ಯವಸ್ಥೆ ನಡೀತಾ ಇರಬಹುದು, ಅದು ಅವರ ಪಕ್ಷದ ಆಂತರಿಕ ವಿಚಾರ. ಆದ್ರೆ ಈ ಹೇಳಿಕೆಯಲ್ಲಿ ಮಾತ್ರ ನಾನು ಹೇಳಿದಂಗೆ ಅರ್ಧ ಆದರ್ಶ ಅರ್ಧ ಸಿರಿಕತನ ಅಂತೂ ಕಾಣಿಸ್ತಾ ಇದೆ. ಆಮೇಲೆ ಇವತ್ತು ಬಿಜೆಪಿಯ ನಿರ್ಧಾರಗಳನ್ನ ನೋಡ್ತಾ ಇದ್ರೆ ಅವರು ಈಗ ಮುಂದಿನ 5 ವರ್ಷ 10 ವರ್ಷ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅನ್ಸುತ್ತೆ. ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ, ಮುಂಬರುವಂತಹ ದಶಕಗಳಲ್ಲಿ ಪಕ್ಷವನ್ನ ಹೆಂಗೆ ಗಟ್ಟಿಗೊಳಿಸ್ತಾ ಹೋಗ್ಬೋದು, ಎಲ್ಲಿ ಕಾಂಗ್ರೆಸ್ ಫೇಲ್ಯೂರ್ ಆಗಿತ್ತೋ ಹೊಸ ಮುಖಗಳನ್ನ ತರೋದ್ರಲ್ಲಿ ಅಥವಾ ಹೊಸ ಶಕ್ತಿ ಇರ್ತಕ್ಕಂಥ ಶಕ್ತಿ ಕೇಂದ್ರಗಳನ್ನ ಬೆಳೆಸೋದ್ರಲ್ಲಿ ಅಲ್ಲಿ ಬಿಜೆಪಿ ಆ ಕಾಂಗ್ರೆಸ್ ತಪ್ಪಿನಿಂದ ಪಾಠವನ್ನ ಕಲಿತಾ ಇದೆಯಾ ಅಂತ. ಅಬ್ಸಲ್ಯೂಟ್ಲಿ. ಈಗ ನೋಡಿ, ಮೊನ್ನೆ ನಡೆದಂತ ಒಂದು ಏನೋ ಸೋಲಿನ ಪರಾಮರ್ಶೆ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಏನೋ ಜನರೇಷನ್ ಶಿಫ್ಟ್ ಆಗ್ತಾ ಇಲ್ಲ ನಮ್ಮಲ್ಲಿ ಅನ್ನೋ ಬಗ್ಗೆ ಬೇಸರವನ್ನ ತೋಡ್ಕೊಂಡಿದ್ದಾರೆ ಅಂತ ಈ 3 ರಾಜ್ಯಗಳು ಟ್ರೈ ಕೂಡ ಅವ್ರು ಮಾಡಿದ್ರು. ಅಂತ ಸಂದರ್ಭ ಬಂದಾಗಲೆಲ್ಲ ಸೋನಿಯಾ ಗಾಂಧಿ ಅವ್ರ ಮೂಲಕ ಬೇರೆಯವರು ಅಂದ್ರೆ ಹಿರಿಯ ರಾಜಕಾರಣಿಗಳು ಮಧ್ಯಪ್ರವೇಶ ಮಾಡೋದು, ಏನೋ ತಡೆಗಳನ್ನ ಹಾಕೋದು, ಅಲ್ಲಿ ಕಮಲ್ನಾಥ್ ಏನಾಯ್ತು, ಗೆಹ್ಲೋಟ್ ಏನಾಯ್ತು ಎಲ್ಲವೂ ಕೂಡ ಗೊತ್ತು. ಅಲ್ಲಿ ಯಾಕೆ ಜ್ಯೋತಿರಾದಿತ್ಯ ಸಿಂಧ್ಯನ ಕಳ್ಕೊಂಡ್ರು ಅನ್ನೋದು ಕೂಡ ಗೊತ್ತಿದೆ. ಇಲ್ಲಿ ಸಚಿನ್ ಪೈಲಟ್ ಯಾಕೆ ಏನೋ ಬೇಸರ ಆದ್ರು ಅಂತಾನು ಕೂಡ ಗೊತ್ತಿದೆ. ಸೊ ಈ ಎಲ್ಲ ಫ್ಯಾಕ್ಟರಿಗಳಿಂದ ಹಿನ್ನೆಲೆಯಲ್ಲಿ ಅಂಥದ್ದೊಂದು ಏನೋ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ತುಂಬಾ ಫ್ರೀ ಹ್ಯಾಂಡ್ ಇರುವಂಥದ್ದು ಅಥವಾ ತುಂಬಾ ಏನೋ ಅಥಾರಿಟೇಟಿವ್ ಪ್ರೊನೌನ್ಸ್ಮೆಂಟ್ ಅಂತ ಎಲ್ಲಾದ್ರೂ ಇದ್ರೆ ಖಂಡಿತ ಇವತ್ತಿನ ಬಿಜೆಪಿಯಲ್ಲಿ ಇದೆ. ಅಂತ ಪ್ರಯೋಗಗಳಿಗೆ ಯಶಸ್ವಿಯಾಗಿರೋದ್ರಿಂದನೇ ಮತ್ತು ಪ್ರಯೋಗಗಳಿಗೆ ಓಪನ್ ಅಪ್ ಇರೋದ್ರಿಂದನೇ ಬಿಜೆಪಿ ಅಂತ ಪ್ರಯೋಗಗಳನ್ನ ಮಾಡ್ತಾ ಇದೆ. ಅದಕ್ಕೂ 3 ಅಭ್ಯರ್ಥಿಗಳೇ ಸಾಕ್ಷಿ. ಅಲ್ಲಿ ಶಿವರಾಜ್ ಸಿಂಗ್ ಚೌಹಾನ್, ಏನೋ ರಮಣ್ ಸಿಂಗ್ ಅಂತವರೇ ಸುಮ್ಮನಾದ್ರು ಅಂತಂದ್ರೆ, ವಸುಂಧರಾ ರಾಜೆ ಅಂತವರೇ ಸುಮ್ಮನಾದ್ರು ಅಂತಂದ್ರೆ, ನಾರಾಯಣ ಸ್ವಾಮಿ ಅವರು ಸುಮ್ಮನಾಗಬೇಕು, ಸದಾನಂದ ಗೌಡರು ಸುಮ್ಮನಾಗಬೇಕು. ಸೊ ಅಲ್ಲೊಂದು ಮಾಡೆಲ್ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಸೊ ಬೇಕಂದಾಗ ಸೊ ಇಲ್ಲಿ ಬೇಡ ಅಂತ ಯಡಿಯೂರಪ್ಪನವರು ಇಳಿಸುವಾಗ ಇರುವಂತ ಒಂದು ಅಥಾರಿಟೇಟಿವ್ ಲೆಕ್ಕಾಚಾರ, ವಿಜೇಂದ್ರ ಬೇಕು ಅಂತ ತರುವಾಗಲೂ ಕೂಡ ಅಂತದೇ ಒಂದು ಏನೋ ಅಥಾರಿಟೇಟಿವ್ ಪ್ರೊನೌನ್ಸ್ಮೆಂಟ್ ಇದೆ. ಸೊ ಈ ಎಲ್ಲಾ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಕಾರ್ಯಕರ್ತರಾಗಿರ್ಬೋದು, ನಾಯಕರುಗಳಾಗಿರ್ಬೋದು, ಮೇಲಿಂದ ಬರುವಂತಹ ಸೂಚನೆಗಳನ್ನ ಡೆಮಾಕ್ರೆಟಿಕ್ ಆಗಿ ಡಿಸ್ಪ್ಲೇ ಮಾಡುವಂತ ಅನಿವಾರ್ಯತೆ ಇದೆ. ಆ ಅನಿವಾರ್ಯತೆಯ ಜೊತೆಗೆ ಕೆಲವರು ಅದನ್ನ ಏನೋ ರಾಜಕೀಯವಾಗಿ ಆದರ್ಶಕಾರಿಯಾಗೂ ಕೂಡ ಅದನ್ನ ಹೊರಹಾಕಬಹುದು, ಅಸಹನೆಯಿಂದ ಕೂಡ ಹೊರಹಾಕಬಹುದು. ಇವರು ಎರಡನ್ನು ಮಿಕ್ಸ್ ಮಾಡಿ ಹೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಆಗ್ತಾ ಇತ್ತು, ಅದು ನಿಜಾನೂ ಇರ್ಬೋದು ಅಥವಾ ಈ ಬಿಜೆಪಿಯನ್ನೇ ಅವರ ಬೆಂಬಲಿಗರೇ ಕೊಟ್ಟಿರೋದಿರ್ಬೋದು. ಅಂದ್ರೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಒಂದು ಸಭೆ ಮಾಡ್ತಿರ್ತಾರೆ, ಅಲ್ಲಿ ಸಂಸದರದು, ಆ ಸಂದರ್ಭದಲ್ಲಿ ಪ್ರಧಾನಿ ಕರೆದಿರೋದಿಲ್ಲ ಅಂತೆ. ಆದ್ರೆ ಪ್ರಧಾನಿಗೆ ಅದು ಗೊತ್ತಾದ ಸಂದರ್ಭದಲ್ಲಿ ಲೋಕಸಭೆಯಲ್ಲೇ ಇರ್ತಾರೆ, ಅವರು ಬಂದು ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಕೊಟ್ಟಿರ್ತಾರೆ. ನನ್ನ ರಿಪೋರ್ಟ್ ಕಾರ್ಡ್ ಅನ್ನು ತಗೊಳ್ಳಿ, ನೀವು ಮುಂಚೆನೆ ಹೇಳಿದ್ರೆ ನಾನು ಇರ್ತಾ ಇದ್ದೆ ಈ ಸಭೆಯಲ್ಲಿ, ಆದ್ರೆ ನನಗೆ ಬೇರೆ ಕೆಲಸಗಳಿದಾವೆ ಅಂತ. ಅಂದ್ರೆ ಪ್ರಧಾನಿಗಳೇ ಹಿಂಗಿದ್ದಾರೆ, ನೀವ್ ಹೆಂಗಿದ್ದೀರಾ ಅಂತ ಕೇಳುವಂತ ಪ್ರಯತ್ನಗಳು ಆಯ್ತು ಕಾಂಗ್ರೆಸ್ ಇರ್ಬೋದು. ಯಾಕಂದ್ರೆ ಅಂತ ವಿಚಾರ ನನಗಂತೂ ಸೂಕ್ಷ್ಮವಾಗಿ ನೋಡಿಲ್ಲ. ಆದ್ರೆ ನೀವು ಹೇಳ್ತಿರೋದ್ರಿಂದ ನಾನು ಅದನ್ನ ಏನೋ ಸಪ್ಲಿಮೆಂಟರಿ ಆಗಿ ಹೇಳೋದಾದ್ರೆ ಅಂತದೊಂದು ಮಾಡೆಲ್ ಆಫ್ ಏನು ಆಪರೇಷನ್ ಅಥವಾ ಮಾಡೆಲ್ ಆಫ್ ಎಕ್ಸಾಮಿನೇಷನ್ ಅನ್ನ ಖಂಡಿತ ಬಿಜೆಪಿ ಇಟ್ಕೊಂಡಿದ್ದಾರೆ. ಮೆಟಿಕ್ಯುಲಸ್ ಆಗಿ ಎಲ್ಲರನ್ನೂ ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಅವ್ರ ಅಭ್ಯರ್ಥಿಗಳಿರ್ಬೋದು, ಮತ್ತೊಬ್ರು ಇರ್ಬೋದು. ಇವತ್ತು ಪ್ರತಾಪ್ ಸಿಂಹ ಅಂತ ಅವ್ರಿಗೆ ಡೆಸ್ಪೈಟ್ ಆಫ್ ಯಾರ್ದೋ ಪ್ರಾಬ್ಲಮ್ ಆದ್ರೂ ಕೂಡ ಯಾಕೆ ಅವ್ರಿಗೆ ಟಿಕೆಟ್ ಬಗ್ಗೆ ಆತಂಕ ಇದೆ ಅಂದ್ರೆ, ಅಥವಾ ಮತ್ತೊಂದು ಬೇರೆ ಆತಂಕಗಳಿದೆ ಅಂದ್ರೆ ಇವತ್ತು ಅವ್ರು ಮಾಡಿರುವಂತ ಅಥವಾ ಅವ್ರ ಹೆಸರಲ್ಲಿ ಆಗಿರುವಂತ ಅಚಾತುರ್ಯಗಳು. ಸೊ ಇಂತಹ ಭಯ ಖಂಡಿತ ಬಿಜೆಪಿಯಲ್ಲಿದೆ, ವೆರಸ್ ಕಂಪೇರ್ ಟು ಅದರ್ ಪಾರ್ಟಿ. ಖಂಡಿತ. ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ ಚರ್ಚೆ. ನೋಡ್ತೀರಿ News 18 ಕನ್ನಡ.